ಇದು ಯಾವ ಕೀ? ಯೂಶಲಿ ಕಂಪನಿ ಹೆಸರಿರುತ್ತೆ, ಆದರೆ ಇದರಲ್ಲಿ ಬರೀ .ev ಅಂತಿದೆ. ಅದರಲ್ಲೇ ನಿಮಗೆ ಹಿಂಟ್ ಗೊತ್ತಾಗಿದೆ. ಇದು ಟಾಟಾ ಅವರ ಹೊಸ ಕರ್ವ್ EV. ಈ ಗಾಡಿ ಅಂತೂ ಒಂದು ಹೊಸ ದುನಿಯಾನೇ ಓಪನ್ ಮಾಡುತ್ತೆ ಸೆಗ್ಮೆಂಟ್ ವೈಸ್ ಕಾರ್ ಇಂಡಸ್ಟ್ರೀಲಿ. ಬಜೆಟ್ ಫ್ರೆಂಡ್ಲಿ ಕೂಪೇಸ್. ಆ ಕೂಪೆ ಅಂದರೆ ಏನು? ಮೊದಲು ಅದರಿಂದ ಶುರು ಮಾಡ್ತೀನಿ ಬನ್ನಿ. ಕೂಪೆ ಅಂದ್ರೇನು? ಈ ಸ್ಲೋಪಿಂಗ್ ರೂಫ್ ಲೈನ್ ಏನು ನೋಡ್ತಿರಲ್ಲ ಅದೇ. ಏನು ಮಾಡುತ್ತೆ ಇದು? ಒಂದು ನಿಮಗೆ ಹೆಲ್ಪ್ ಆಗೋದು ಬೂಟ್ ಸ್ಪೇಸ್ ದೊಡ್ಡದಾಗುತ್ತೆ. ಇದರಲ್ಲಿ 500 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ ಇವಾಗ. ಎರಡನೇದು ಯೂಶಲಿ ಹೆಡ್ ರೂಮ್ ಕಮ್ಮಿ ಆಗುತ್ತೆ, ಯಾಕಂದರೆ ಆ ಸ್ಲೋಪ್ ಬರುತ್ತಲ್ಲ ಅದಕ್ಕೆ. SUV ಆಗಿದ್ದಿದ್ರೆ ಹೀಗೆ ಮೇಲಿರೋದು, ಕರೆಕ್ಟಾ? ಸೆಡಾನ್ ಆಗಿದ್ದಿದ್ರೆ ಹೀಗಿರೋದು. ಸೊ ಈಗ ಇದು ಒಳಗಡೆ ಹೇಗಾಗಿದೆ ಅದನ್ನು ನೋಡೋಣ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದರಲ್ಲಿ 45 ಮತ್ತು 55 kWh 2 ಬ್ಯಾಟ್ರಿ ಪ್ಯಾಕ್ ಜೊತೆ ಆಪ್ಷನ್ ಸಿಗುತ್ತೆ. ಕ್ಲೇಮ್ಡ್ ರೇಂಜ್ ಅಂತೂ ತುಂಬಾ ಜಾಸ್ತಿ ಇದೆ. ಆ ರೇಂಜ್ ಎಷ್ಟು ಅಂತ ಹೇಳ್ತೀನಿ ಒಳಗೆ ಕೂತ್ಮೇಲೆ. ಹಾಗೆಯೇ ರಿಯಲ್ ವರ್ಲ್ಡ್ ರೇಂಜ್ ಕೂಡ ನನಗೆ ಗೊತ್ತು, ಅದನ್ನೂ ಹೇಳ್ತೀನಿ. ಶುರು ಮಾಡೋಕ್ಕೆ ಈ ಗಾಡಿ ನಿಮಗೆ ಬೇಸ್ ವೇರಿಯಂಟು 17.5 ಲಕ್ಷ ಎಕ್ಸ್ ಶೋರೂಮಿಂದ ಸಿಗುತ್ತೆ. ಇದೊಂದು EV ಆಗಿರೋದ್ರಿಂದ ಕೇವಲ 5% ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಿಮಗೆ ಶೋರೂಮ್ ವ್ಯಾಲ್ಯೂ ಸಿಗುತ್ತೆ. ಸೊ ಈ ಗಾಡಿ ಬಗ್ಗೆ ಫುಲ್ ತಿಳ್ಕೊಳ್ಳೋಣ. ಫ್ಲೈವೀಲಿಗೆ ಸುಸ್ವಾಗತ, ಬನ್ನಿ. ಯಾವಾಗಲೂ ನಾವು ಗಾಡಿನ ಒಂದು ಸೆಗ್ಮೆಂಟ್ ರೀಡಿಫೈನಿಂಗ್ ಫೀಚರ್ಸು ಅದು ಇದು ಅಂತ ಹೇಳ್ತೀವಿ. ಆದರೆ ಇದರಲ್ಲಿ ಸೆಗ್ಮೆಂಟ್ ರೀಡಿಫೈನ್ ಮಾಡೋಕ್ಕೇನೂ ಇಲ್ಲ, ಡಿಫೈನ್ ಮಾಡ್ಬೋದು. ಒಂದು ಹೊಸ ಸೆಗ್ಮೆಂಟ್ ಓಪನ್ ಅಪ್ ಮಾಡುತ್ತೆ. ಇದರಲ್ಲಿ ಪವರ್ ಟೇಲ್ ಗೇಟ್ ಕೂಡ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ. ಒಳ್ಳೆ ಡಿಟೆಕ್ಷನ್ ಕೂಡ ಇದೆ. 2 ಬೀಪ್ ಬಂದು ಓಪನ್ ಆಗುತ್ತೆ. 500 ಲೀಟರ್ ಬೂಟ್ ಸ್ಪೇಸ್. ಬನ್ನಿ ತೋರಿಸ್ತೀನಿ ನಿಮಗೆ. ಸೆಗ್ಮೆಂಟ್ ರೀಡಿಫೈನಿಂಗ್, ಸೆಗ್ಮೆಂಟ್ ಫಸ್ಟ್ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ. ಲೋಡಿಂಗ್ ಲಿಪ್ ಪರವಾಗಿಲ್ಲ, ಡೀಸೆಂಟಾಗಿದೆ, ತುಂಬ ಹೈಟ್ ಇಲ್ಲ. ವೆಲ್ ಥಾಟ್ ಔಟ್ 40-60 ಸ್ಪ್ಲಿಟ್ ಕೂಡ ಇದೆ. ನೆಕ್ಸ್ಟ್ ನಿಮಗೆ ಇನ್ನೂ ಕೆಲವು ಫೀಚರ್ಸ್ ಬರುತ್ತೆ ಇದರಲ್ಲಿ. ಏನೇನು ಅಂದರೆ ವೆಹಿಕಲ್ ಟು ಲೋಡ್ ಫೀಚರ್ ಬರುತ್ತೆ. ಅದರಿಂದ ನೀವು ಪವರ್ ಗಾಡಿಯಿಂದ ಹೊರಗೆ ತೆಗಿಬೋದು. ಬೇರೆ ಏನಾದ್ರು ಯೂಸ್ ಮಾಡೋಕ್ಕೆ, ನೀವು ಕ್ಯಾಂಪ್ ಸೈಟ್ಗೆ ಹೋದಾಗ ಕ್ಯಾಂಪಲ್ಲಿ ನಿಮಗೆ ಎಲ್ಲ ಪವರ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಅಥವಾ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಏನಾದರೂ ಸಣ್ಣ ಅಪ್ಲಯನ್ಸ್ ಕೂಡ ಪ್ಲಗ್ ಇನ್ ಮಾಡಿ ಯೂಸ್ ಮಾಡ್ಬೋದು. ಆಮೇಲೆ ವೆಹಿಕಲ್ ಟು ವೆಹಿಕಲ್ ಅಂತ ಬರುತ್ತೆ. ಇದೇ ಥರ ಬೇರೆ ವೆಹಿಕಲ್ ಯಾವುದರಲ್ಲಿ ನಾವು ಪವರ್ ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ಟಾಟಾ ಅವರ ವೆಹಿಕಲ್ಸಲ್ಲಿ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಕೂಡ ಚಾರ್ಜ್ ಮಾಡ್ಬೋದು. ಒನ್ ಟೈಮಲ್ಲಿ ಇದು ಸ್ಯಾಮ್ಸಂಗ್ ಅವ್ರ ಫೀಚರ್ ತಂದಿದ್ರು, ಒಂದು ಫೋನಿಂದ ಇನ್ನೊಂದು ಫೋನಿಗೆ ಬ್ಯಾಟ್ರಿ ಟ್ರಾನ್ಸ್ಫರ್ ಮಾಡೋದು. ಅದೇ ಫೀಚರ್ ಈಗ ನಿಮಗೆ ಕಾರಲ್ಲಿ ಸಿಗುತ್ತೆ. ಚಾರ್ಜಿಂಗ್ ಪೋರ್ಟ್ ಮುಂದೆ ಇದೆ. ಅದು ಬಿಟ್ಟು ಈ ಸೆಗ್ಮೆಂಟ್ ಡಿಫೈನಿಂಗ್ ಫೀಚರ್ಸಲ್ಲಿ ನಿಮ್ಗೆ ಇದು 2 ತಿಳಿಸ್ಕೊಟ್ಟಿದ್ದೀನಿ. ಮೇಲ್ ಶಾರ್ಕ್ ಫಿನ್ ಆ್ಯಂಟೆನಾ ಬರುತ್ತೆ, ಪ್ಯಾನರಾಮಿಕ್ ಸನ್ ರೂಫ್ ಇದೆ, ಬ್ಲ್ಯಾಕ್ ಡೌಟ್ ರೂಫ್. ಆಫ್ಕೋರ್ಸ್ ಇದು ಟಾಪ್ ಆ್ಯಂಡ್ ವೇರಿಯಂಟ್. ಹಾಗೆ ಸೈಡಲ್ಲಿ ನೀವು ಇನ್ನೊಂದು ನೋಟಿಸ್ ಮಾಡೋದು ವೀಲ್ ಆರ್ಚಸ್ ಸ್ವಲ್ಪ ಬಾಕ್ಸಿ ಇದೆ ವಿತ್ ನೈಸ್ ಎಡ್ಜಸ್, ಕರ್ವ್ಸ್. ಆದರೆ ಈ ಫಿನಿಶ್ ಇದೆಯಲ್ಲ, ಇದು ಪಿಯಾನೋ ಬ್ಲ್ಯಾಕ್. ಯೂಶಲಿ ನಮಗೊಂದು ರಫ್ ಮ್ಯಾಟ್ ಫಿನಿಶ್ಡ್ ಕ್ಲಾಡಿಂಗ್ ಸಿಗುತ್ತೆ. ಆದರೆ ಇದರಲ್ಲಿ ಫಸ್ಟ್ ಟೈಮ್ ಗಾಡೀಲಿ ನೋಡ್ತಾ ಇರೋದು ಪಿಯಾನೋ ಬ್ಲ್ಯಾಕ್ ಇದೆ. ಜೊತೆಯಲ್ಲೇ ಏರೋ ವೀಲ್ಸ್ ಇದೆ. ಆಮೇಲೆ ಈ ಏರೋ ವೀಲ್ಸು ಯೂಶಲಿ ನನಗೆ ನೋಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ಏನಕ್ಕೆ ಇದನ್ನು ಹಾಕ್ತಾರೆ ಅಂದರೆ ಏರೋ ಚೆನ್ನಾಗಿ ಮಾಡುತ್ತೆ. ಅಂದರೆ ಸ್ವಲ್ಪ ಗಾಳಿ ಹೋಗೋಕ್ಕೆ ಈಸಿ ಮಾಡಿ ನಿಮಗೆ ಏನು ಗಾಳಿಯಿಂದ ಪುಷ್ ಸಿಗುತ್ತೆ ಅದನ್ನು ಕಮ್ಮಿ ಮಾಡುತ್ತೆ. ಅದು ಕೂಡ ಇದರಲ್ಲಿ ಸಾರ್ಟ್ ಔಟ್ ಆಗಿದೆ. ಜೊತೆಯಲ್ಲೇ ನೋಡೋಕ್ಕೂ ಚೆನ್ನಾಗಿದೆ. ಆ ಹೊಸ ಟಾಟಾ ಲಾಗೋ ಹಳೆ ಸಿಲ್ವರ್ ಬಿಟ್ಟು ಈಗ ವೈಟ್ ಏನಿದೆ ಅದು ಈ ವೀಸಲ್ಲಿ ಬರುತ್ತೆ, ಅದು ಕಾಣುತ್ತೆ. ಜೊತೆಯಲ್ಲೇ 18 ಇಂಚ್ ವೀಲ್ಸ್, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಅಗೇನ್ ಸೈಡಿಗೆ ಬರ್ತಿದ್ದಂಗೆ ನಿಮಗೆ ಫ್ಲಶ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ರಾತ್ರಿ ಏನಾದ್ರು ಹ್ಯಾಂಡಲ್ ಕಾಣಲಿಲ್ಲ ಕತ್ತಲಲ್ಲಿ ಅಂದರೆ ಇಲ್ಯುಮಿನೇಟ್ ಕೂಡ ಆಗುತ್ತೆ, ಲೈಟ್ ಬರುತ್ತೆ ಹತ್ತಿರ ಬಂದಾಗ ಕೀ ಜೊತೆ, ವಿಚ್ ಇಸ್ ವೆರಿ ನೈಸ್. ಈಗ ಫಸ್ಟ್ ಹಿಂದೆ ಸೀಟಲ್ಲೇ ಕೂತು ನೋಡೋಣ ಹೇಗಿದೆ ಅಂತ. ಒಂದು ಹತ್ತಿ ಕೂರಕ್ಕೆ ಇಳಿಯೋಕ್ಕೆ ಇನ್ಗ್ರೆಸ್ ಈಗ್ರೆಸ್ ಇದಕ್ಕೆ ತಲೆ ತಾಗುತ್ತೆ ಅಂದ್ಕೊಂಡಿದ್ದೆ, ಆದರೆ ತಾಗಲಿಲ್ಲ. ನಿಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ, ಚೆನ್ನಾಗಿದೆ. ಜೊತೆಯಲ್ಲೇ 2 ಸ್ಟೆಪ್ ಬ್ಯಾಕ್, ಒಂದು ಸ್ವಲ್ಪ ಸ್ಟ್ರೇಟ್, ಇನ್ನೊಂದು ಸ್ವಲ್ಪ ಲೇಯಿಂಗ್ ಬ್ಯಾಕ್. ಕಂಫರ್ಟಬಲ್ ಆಗಿದೆ. ಈ ಸೀಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ. ಇಲ್ಲಿ ತುಂಬ ಜಾಸ್ತಿ ಜಾಗ ಇಲ್ಲ,
ಕಾಲು ನೀಡೋಕ್ಕೂ ಅಡೀಲಿ ಹೋಗೋಕ್ಕೆ ಜಾಗ ಇಲ್ಲ, ಯಾಕಂದರೆ ಬ್ಯಾಟ್ರಿ ಪ್ಲೇಸ್ಮೆಂಟ್ ಕೆಳಗಡೆ ಫ್ಲೋರ್ ಬೋರ್ಡಲ್ಲಿದೆ. ಆಮೇಲೆ ಇಲ್ಲಿ ಕೂತಾಗಲೂ ಕೂಡ ತುಂಬ ಕಮ್ಮಿ ಆಗುತ್ತೆ, ಪಾಕೆಟಲ್ಲಿ ಏನು ಸ್ಟೋರೇಜ್ ಸಿಗಲ್ಲ. ಜೊತೆಯಲ್ಲೇ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇಲ್ಲಿ ಬರುತ್ತೆ, ಕ್ರೋಮ್ ಬರುತ್ತೆ, ಇದು ಬರುತ್ತೆ, ಇಲ್ಲೊಂದು ಲೆದರೆಟ್ ಫಿನಿಶು ಪ್ಲಾಸ್ಟಿಕ್ಸ್ ಇಲ್ಲಿದೆ. ಡೆಡಿಕೇಟೆಡ್ ರೀಡಿಂಗ್ ಲ್ಯಾಂಪ್ ಬರುತ್ತೆ, ಪ್ಯಾನರಾಮಿಕ್ ಸನ್ರೂಫ್ ಚೆನ್ನಾಗಿದೆ. ಇಲ್ಲಿ ಹೆಡ್ ರೂಮ್ ಬಗ್ಗೆ ಮಾತಾಡಬೇಕಾದ್ರೆ ನಂಗೊಂದು ಸ್ಟಿಲ್ 2-3 ಇಂಚಸ್ ಇದೆ. ನಾನು ಕಮ್ಮಿ ಆಗುತ್ತೆ ಅಂದ್ಕೊಂಡೆ. ಸೊ 6 ಅಡಿ ಇರೋರು ಕೂಡ ಇಲ್ಲಿ ಕೂತ್ಕೋಬೋದು ಆರಾಮಾಗಿ, ತುಂಬ ಏನು ಹೆಡ್ ರೂಮ್ ಇಲ್ಲ ಅನ್ನೋ ಪ್ರಾಬ್ಲಮ್ ಬರೋಲ್ಲ. ಹೆಡ್ ರೆಸ್ಟು, ಐಸೋಫಿಕ್ಸ್ ಸೀಟ್ ಮೌಂಟ್ಸು, ಸೆಂಟರ್ ಪ್ಯಾಸೆಂಜರ್ಗೂ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ, ವಿಚ್ ಇಸ್ ಗುಡ್. ಡೆಡಿಕೇಟೆಡ್ AC ವೆಂಟ್ಸ್ ಇದೆ ಇಲ್ಲಿ ಸೆಂಟರ್ ಟನಲ್ ಮೇಲೆ, ಆದರೆ ಕಂಟ್ರೋಲ್ಸ್ ಬರೋಲ್ಲ. ಒಂದು ಫಾಸ್ಟ್ ಚಾರ್ಜಿಂಗ್ USB-C ಟೈಪ್ ಸಿಗುತ್ತೆ, ಆದರೆ ಇಲ್ಲೆಲ್ಲೂ ಫೋನ್ ಇಡೋಕ್ಕೆ ಜಾಗ ಇಲ್ಲ, ಅದೊಂದು ಮಿಸ್ ಔಟ್ ಆಗುತ್ತೆ. ಈ ಸೀಟ್ಸು ತುಂಬ ಚಿಕ್ಕದಿದೆ, ಮುಂಚೆ ಎಲ್ಲ ಸ್ವಲ್ಪ ದೊಡ್ಡದು ಬರೋದು, ಅದರಿಂದ ಏನಾಗುತ್ತೆ ಗ್ರೀನ್ ಹೌಸ್ ಚೆನ್ನಾಗಿ ಸಿಗುತ್ತೆ. ಸೊ ಸ್ಪೇಷಿಯಸ್ ಆಗಿ ಓಪನ್ ಆಗಿ ಕೂತ್ಕೋಬೋದು. ಸೊ ದೇರ್ ಆರ್ ಪ್ಲಸ್ ಆ್ಯಂಡ್ ಮೈನಸಸ್, ಬಟ್ ಎರಡು ಬ್ಯಾಲೆನ್ಸ್ ಮಾಡಿದ್ರೆ ಹಿಂದೆ ಡೀಸೆಂಟಾಗಿದೆ ಕಂಫರ್ಟು ಅಂತ ಹೇಳ್ತೀನಿ. ಮುಂದೆ ಸೀಟ್ಗೆ ಹೋಗೋಣ ಬನ್ನಿ. ಈಗ ಮುಂದೆ ಸೀಟಿಗೆ ಬಂದರೆ ಇದರಲ್ಲೂ ಕೂಡ ಹತ್ತಕ್ಕೆ ಇಳಿಯೋಕ್ಕೆ ಡೀಸೆಂಟಾಗಿದೆ. ಹೊಸ ಡ್ಯುಯಲ್ ಟೋನ್ ಅಲ್ಲ ಟ್ರಿಪಲ್ ಟೋನ್ ಸ್ಟೇರಿಂಗ್ ವೀಲ್ ಬರುತ್ತೆ. ಲೆದರೆಟ್ ಇದೆ, ಗ್ರೇ ಲೆದರೆಟ್ ಇದೆ, ವೈಟ್, ಬ್ಲ್ಯಾಕ್ ಇದೆ. ಆಮೇಲೆ ಇಲ್ಲೊಂದು ಚೂರು ನನಗೆ ಕಲರ್ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ, ಸ್ವಲ್ಪ ಲೈಟ್ ಟೀಲ್ ಗ್ರೀನ್ ಬ್ಲೂ ಮಿಕ್ಸ್ ಒಂದು ಇನ್ಸರ್ಟ್ ಇದೆ. ಚೆನ್ನಾಗಿದೆ ಸೀಟು. ಸ್ಟೇರಿಂಗ್ ವೀಲು, ಸ್ಟಾರ್ಟ್ ಸ್ಟಾಪ್ ಬಟನ್ ಮೇಲೆ ಬರುತ್ತೆ. ಜೊತೆಯಲ್ಲೇ ನಿಮಗೆ ಇಲ್ಲಿ ಮೇಲೆ ಪ್ಲಾಸ್ಟಿಕ್, ಇಲ್ಲೊಂದು ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್, ಇಲ್ಲೊಂದು ಟೆಕ್ಸ್ಚರ್ಡ್ ಫಿನಿಶ್, ಇದಂತೂ ಸೂಪರಾಗಿ ಕಾಣುತ್ತೆ, ಪ್ರೀಮಿಯಮ್ ಆಗಿ ಕಾಣುತ್ತೆ. ಕೆಳಗಡೆ ಲೆದರೆಟ್ ರ್ಯಾಪ್ಡ್ ವಿತ್ ಎಕ್ಸ್ಪೋಸ್ ಸ್ಟಿಚಿಂಗ್. ಟಾಟಾ ಅವ್ರು ಏನು ಮಾಡಿದ್ದಾರೆ ಅಂದರೆ ಆದಷ್ಟು ಪ್ರೀಮಿಯಂ ಫೀಲ್ ಕೊಡೋಣ ಈ ಗಾಡೀಲಿ ಅಂಥೇಳಿ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಟಚ್ ಅಥವಾ ಬಟನ್ ಎರಡು ಮಿಕ್ಸ್ ಅಂತ ಹೇಳ್ಬೋದು. ಹ್ಯಾಪ್ಟಿಕ್ ಅಂದರೆ ಬರೀ ಟಚ್ಚಲ್ಲೇ ಕ್ಲಿಕ್ ಆದಂಗೆ ವೈಬ್ರೇಟ್ ಆಗೋದು, ಆದರೆ ಇದರಲ್ಲಿ ಬಟನ್ ಪ್ರೆಸ್ ಮಾಡಬೇಕು, ಆ ಥರ ಕೊಟ್ಟಿದ್ದಾರೆ. ಸೊ ಅದು ಒಂದು ಫೀಚರು. ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಇಲ್ಲೇ ಕಂಟ್ರೋಲ್ ಮಾಡ್ಬೋದು, ವಿಚ್ ಇಸ್ ಗುಡ್. ಇಲ್ಲಿ ಒಂದು USB, ಇನ್ನೊಂದು 45 ವಾಟ್ C ಟೈಪ್ ಫಾಸ್ಟ್ ಚಾರ್ಜರ್ ಇದೆ. ದ ಫೇವ್ರೇಟ್ ಬಿಟ್ ಈ ಗೇರ್ ಲಿವರ್. ಏನಕ್ಕೆ ಅಂದರೆ ಮುಂಚೆ ಎಲ್ಲ ಡಯಲ್ ಬರ್ತಿತ್ತು EVಸಲ್ಲಿ, ಅದರಲ್ಲಿ ಒಂದು ಪ್ರಾಬ್ಲಮ್ ಇದ್ದಿದ್ದು, ನಿಮಗೆ ಸ್ವಿಚ್ ಮಾಡಿದ್ರೂ ಗೊತ್ತಾಗ್ತಿರ್ಲಿಲ್ಲ ಆಗಿದೆಯಾ, ಇಲ್ಲೂ ಲೈಟ್ ತೋರಿಸ್ತಿತ್ತು ಅಲ್ಲೂ ತೋರಿಸ್ತಿತ್ತು, ಆದ್ರೂ ಇಟ್ ವಾಸ್ ನಾಟ್ ವೆರಿ ಈಸಿ ಟು ಗೆಟ್ ಫೀಡ್ಬ್ಯಾಕ್, ಆಗಿದೆಯಾ ಇಲ್ವಾ ಅಂತ ಡೌಟ್ ಆಗ್ತಿತ್ತು. ಇದು ಬರೋದ್ರಿಂದ ವೆರಿ ಈಸಿ, ಜಸ್ಟ್ ಡ್ರೈವ್. ಇದು ಪಾರ್ಕಿಗೆ ಬಟನ್ ಕೊಟ್ಬಿಟ್ಟಿದ್ದಾರೆ, ಬೆಸ್ಟು. ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಬರುತ್ತೆ, ಆಮೇಲೆ 3 ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಇಲ್ಲಿ ಒಂದು ವೈರ್ಲೆಸ್ ಚಾರ್ಜಿಂಗ್ ಡಾಕ್ ಇದೆ ಫೋನ್ ಇಡೋಕ್ಕೆ, ಆದರೆ ನಿಮ್ಗೆ ಇದಿಷ್ಟು ಜಾಗದಲ್ಲೂ ಎಲ್ಲೂ ಕಪ್ ಹೋಲ್ಡರ್ಸ್ ಇಲ್ಲ. ಆದರೆ ಏನು ಮಾಡಿದ್ದಾರೆ ಅಂದರೆ ಕಪ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ, 2 ಕಪ್ ಇಡ್ಬೋದು. ಕೂಲ್ಡ್ ಗ್ಲವ್ ಬಾಕ್ಸ್, ಇದು ಸ್ವಲ್ಪ ಕೂಲಾಗೂ ಇರುತ್ತೆ. ಇಲ್ಲೂ ಸ್ಪೇಸ್ ಇದೆ ಏನಾದರೂ ಇಡೋಕ್ಕೆ, ಪಾಕೆಟು. ನಿಮ್ಗೆ ಇಲ್ಲೊಂದು ಪೆನ್ ಹೋಲ್ಡರ್ ಇದೆ, ಕಾರ್ಡ್ ಹೋಲ್ಡರ್ ಇದೆ. ಸೊ ಅದೆಲ್ಲ ನೋಡಿದ್ರೆ ನಿಮಗೆ ಫೀಚರ್ ವೈಸ್ ಎಲ್ಲ ಸಿಗುತ್ತೆ. ಅಡಿಷ್ನಲಿ ಈ ಸೀಟು ಪರ್ಫರೇಷನ್ಸ್ ಏನು ನೋಡ್ತಿದ್ದೀರಾ ಅದಕ್ಕೆ ಕೂಲಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಡೆಡಿಕೇಟೆಡ್. ಫ್ರಂಟ್ 2 ಸೀಟು ಕೂಲಿಂಗ್ ಸಿಗುತ್ತೆ, ವಿಚ್ ಇಸ್ ವೆರಿ ಯೂಸ್ಫುಲ್. ಜೊತೆಯಲ್ಲೇ SOS ಬಟನ್ ಬರುತ್ತೆ, ವಿಚ್ ಇಸ್ ಎನ್ ಆ್ಯಡೆಡ್ ಅಡ್ವಾಂಟೇಜ್. ಈಗ ಟೆಕ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಇದೊಂದು ಚೂರು ಸೌಂಡ್ ಬರುತ್ತೆ, ಅದಕ್ಕೆ ಆಫ್ ಮಾಡ್ತೀನಿ. ಇದು ನಮಗೊಂದು ಇವಾಗ 12.3 ಇಂಚ್ ಫ್ಲೋಟಿಂಗ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ನಿಮಗೆ ಇದರಲ್ಲಿ ಟಾಟಾ ಆರ್ಕೇಡ್ EV ಇದೆ. ಏನಂದರೆ ಚಾರ್ಜ್ ಹಾಕಿದಾಗಂತೂ ಫುಲ್ ಎಂಟರ್ಟೈನ್ಮೆಂಟು. ಗಾಡಿ ಹಾಕ್ಬಿಟ್ಟು ನೀವು ಕೂತ್ಕೋಬೋದು. ಆದರೆ ಈಗ ಚಾರ್ಜಿಂಗ್ ಟೈಮ್ ಕೂಡ ಕಮ್ಮಿ ಆಗಿದೆ, ಅದ್ರ ಬಗ್ಗೆನೂ ಡ್ರೈವಲ್ಲಿ ಹೇಳ್ತೀನಿ. ನಿಮಗೆ ಅಮೆಝಾನ್ ಅಲೆಕ್ಸಾ ಇದೆ, ಏನು ಬೇಕಾದರೂ ಹೇಳ್ಬೋದು. ಜೊತೆಯಲ್ಲೇ ಅಮೆಝಾನ್ ಪ್ರೈಮ್ ವಿಡಿಯೋ ಮೂವಿ ನೋಡ್ಬೋದು, ಹಾಟ್ಸ್ಟಾರ್ ಇದೆ. ಆಮೇಲೆ ಕೆಳಗೆ ಹೋಗ್ತಿದ್ದಂಗೆ ನಿಮಗೆ ಆ್ಯಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ ಅಂತೂ 100% ಸಿಕ್ಕೇ ಸಿಗುತ್ತೆ. JBL ಟ್ಯೂನ್ಡ್ ಸರೌಂಡ್ ಸಿಸ್ಟಮ್ ಇದೆ, 9 ಸ್ಪೀಕರ್ಸ್ ಜೊತೆ. ಟಾಟಾ ಕಾರ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಸೂಪರ್ ಫೀಡ್ಬ್ಯಾಕ್. ಜೊತೆಯಲ್ಲೇ ಮೂಡ್ ಲೈಟಿಂಗ್ ಇದೆ, ನಿಮ್ಗೆ ಇಲ್ಲಿ ಫುಲ್ ಬರುತ್ತೆ. ಈ ಡೇ ಲೈಟಲ್ಲಿ ಕಾಣ್ತಿಲ್ಲ, ಬೇರೆ ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿದೆ. ಪಾರ್ಕ್ ಪ್ಲಸ್ ಇದೆ. ಹಾಗೆಯೇ ಏನು ಇಂಟಿಗ್ರೇಟ್ ಮಾಡಿದ್ದಾರೆ ಅಂದರೆ ನಿಮಗೆ ಟಾಟಾ ಅವರ ಐರಾ ಆ್ಯಪ್ ಇದೆಯಲ್ಲ, ಅದರಲ್ಲಿ ಯು ಕ್ಯಾನ್ ಫೈಂಡ್ ಯುವರ್ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್. ಮೊದಲಿದ್ದಿದ್ದ ಪ್ರಾಬ್ಲಮ್ ಏನು ಅಂದರೆ ಬೇರೆ ಬೇರೆ ಆ್ಯಪ್ ಇತ್ತು. ಟಾಟಾ ಅವ್ರ ಪ್ರಕಾರ 17 ಅಗ್ರಿಗೇಟರ್ಸ್ ಅಂದರೆ ಚಾರ್ಜಿಂಗ್ ಅಗ್ರಿಗೇಟರ್ಸ್ ಜೊತೆ ಸೇರಿ ಇಂಟಿಗ್ರೇಟ್ ಹೇಗೆ ಮಾಡಿದ್ದಾರೆ ಅಂದರೆ ನಿಮಗೆ ಆ 17 ಆ್ಯಪ್ದು 17 ಕಂಪನಿದು ಚಾರ್ಜಿಂಗ್ ಸ್ಟೇಷನ್ ಎಲ್ಲೆಲ್ಲಿದೆ, ನಿಮ್ಮ ಟಾಟಾ
ಐರಾ ಆ್ಯಪಲ್ಲಿ ತೋರಿಸುತ್ತೆ, ಅದರಿಂದ ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಪೇಮೆಂಟ್ ಸ್ಟಿಲ್ ನೀವು ಆ ಆ್ಯಪ್ ಅಥವಾ ಆ ಕಂಪ್ನಿ ಥ್ರೂನೇ ಮಾಡಬೇಕಂತೆ, ನಿಮ್ಮ ಟಾಟಾ ಆ್ಯಪಲ್ಲಿ ಆಗಲ್ಲ. ಬಟ್ ಫೈಂಡಿಂಗ್ ದ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಇಸ್ ಅ ಬಿಗ್ ಹೆಡೇಕ್, ಆ್ಯಂಡ್ ಈ ಆ್ಯಪ್ ಥ್ರೂ ಇವಾಗ ಆ ರಿಲೀಫು ಕೂಡ ಸಿಗುತ್ತೆ. ಸೊ ಬೇಸಿಕ್ಕಾಗಿ ಏನೇನಿತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲೂ ಕೂಡ ನಿಮ್ಗೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ, ಒಂದು 10.25 ಇಂಚ್ ಎಲ್ಲ ಡೀಟೇಲ್ಸ್ ಕಾಣುತ್ತೆ, ಮ್ಯಾಪು ಅದರಲ್ಲೇ ಬರುತ್ತೆ ನ್ಯಾವಿಗೇಷನ್ಗೆ. ಸೊ ಎಲ್ಲ ಫೀಚರ್ಸು ಇದೆ. ಫೀಚರ್ಸ್ ಇಲ್ಲದಲೇ ನಮ್ಮದು ಗಾಡಿ ಸೇಲ್ ಆಗಲ್ಲ, ಎಸ್ಪೆಷಲಿ ಸನ್ರೂಫ್ ಇದ್ದರು ಅದು ಕೂಡ ಇದೆ. ಸೇಫ್ಟಿ ವೈಸ್ ಟಾಟಾ ಅಂತೂ ಗೊತ್ತೇ ಗೊತ್ತು, ಇದು ಆ ಸೇಮ್ ಪ್ಲ್ಯಾಟ್ಫಾರ್ಮ್ ಮೇಲೆ ಡೆವಲಪ್ ಆಗಿದೆ. ಆದರೆ ಇದನ್ನು ಏನು ಹೇಳ್ತಾರೆ ಅಂದರೆ ಸೆಮಿ ನ್ಯೂ ಪ್ಲ್ಯಾಟ್ಫಾರ್ಮ್ ಅಂತ. ಏನಕ್ಕೆ ಅಂದರೆ ಇದು ಟಾಟಾ ಪ್ಲ್ಯಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿದೆ, ಐಸ್ ಪ್ಲ್ಯಾಟ್ಫಾರ್ಮ್ ಮೇಲೆ. ಸೊ ನೆಕ್ಸಾನ್ ಏನಿತ್ತು ಅದೇ ಪ್ಲ್ಯಾಟ್ಫಾರ್ಮ್ ಅದು. ಅದನ್ನು ಸ್ವಲ್ಪ ಇಂಟಿಗ್ರೇಟ್ ಮಾಡಿದರು ಇ ವಿ ಮಾಡಿದಾಗ. ಬಾರ್ನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ನ್ಯೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಏನು ಮಾಡ್ತಾರೆ ಅಂದರೆ ಇಡೀ ಗಾಡಿ ಹೊಸದಾಗಿ ಶುರು ಮಾಡ್ತಾರೆ. ಬಟ್ ಇದರಲ್ಲಿ ಅದು ಮಾಡಿಲ್ಲ. ಇದರಲ್ಲಿ ಅದೇ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿ ಇ ವಿ ಸ್ಪೆಸಿಫಿಕ್ಕಾಗಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ನಿಮ್ಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು ಬರುತ್ತೆ 190 mm. ಅದನ್ನೆಲ್ಲ ಡ್ರೈವಲ್ಲಿ ಹೇಳ್ತೀನಿ. ಲಾಸ್ಟ್ ಒಂದೇ ಒಂದು ವಿಷಯ ಇದೆ, ಮುಂದ್ಗಡೆ ಬಾನೆಟಲ್ಲಿ ಇಂಜಿನ್ ಇಲ್ವಲ್ಲ, ಅದೇನಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಇದರಲ್ಲಿ ADAS ಲೆವೆಲ್ 2 ಬರುತ್ತೆ, ವಿಚ್ ಇಸ್ ಅಮೇಝಿಂಗ್. ಅದ್ರದ್ದು ಸೆನ್ಸರು. ಆದರೆ ನಾನು ಹೇಳಿದ್ದೇನೆಂದರೆ ಇಲ್ಲಿರೋದು ಮ್ಯಾಜಿಕ್. ನಿಮಗೆ ಯೂಶ್ವಲಿ ಚಾರ್ಜರ್ಸು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಮುಂದೆ ಸ್ಟೋರ್ ಮಾಡಬೇಕು. ಇಲ್ಲಿ ಫ್ರಂಟ್ ಕೂಡ ಬರುತ್ತೆ, 13 ಲೀಟ್ರ್ ಸ್ಟೋರೇಜ್ ಇದೆಯಂತೆ ಇದರಲ್ಲಿ. ನಿಮ್ಮ ಚಾರ್ಜರ್ ಇಡ್ಬೋದು. ಸೊ ತಲೆ ಬಿಸಿನೇ ಇರಲ್ಲ, ಯಾವಾಗಲೂ ಇಲ್ಲಿರುತ್ತೆ, ಎಲ್ಲೂ ಮರ್ತೋಗಲ್ಲ, ನೆನಪಿರುತ್ತೆ. ಇಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಅದನ್ನು ನಾವು ಕಾರ್ ಒಳಗಡೆಯಿಂದನೇ ಓಪನ್ ಮಾಡಬೇಕು ಫಾರ್ ಸೇಫ್ಟಿ ರೀಸನ್ಸ್. ಅದು ಬಿಟ್ಟರೆ ನಿಮಗೆ ಓವರಾಲ್ ಡಿಸೈನ್ ಹೇಗಿದೆ ಹೇಳಿ. ಅಗೇನ್ ನಿಮ್ಗೆ DRLs ಬರುತ್ತೆ. ಚಾರ್ಜ್ ಹಾಕಿದಾಗ ಇಲ್ಲಿಂದ ಹೊರಗೋಗುತ್ತದು. DRL ಎಷ್ಟು ಬಂದಿದೆ, ಎಷ್ಟು % ಚಾರ್ಜ್ ಆಗಿದೆ ಅಂತ, ವಿಚ್ ಇಸ್ ಅ ವೆರಿ ನೈಸ್ ಟಚ್. ಆ್ಯಂಡ್ ನಿಮಗೆ ಇಲ್ಲಿ ಏರ್ ಡ್ಯಾಮ್ ಎಲ್ಲ ಓಪನ್ ಇಟ್ಟಿದ್ದಾರೆ, ಇಲ್ಲಿ ಕ್ರೋಮ್ ಫಿನಿಶ್ ಇದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ಈ ಥರ ಕ್ಲೋಸ್ ಮಾಡಿರ್ತಾರೆ ಫುಲ್, ಆದರೆ ಇದರಲ್ಲಿ ಓಪನ್ ಇಟ್ಟಿದ್ದಾರೆ. ಮುಂದೆ ಕ್ಯಾಮ್ರಾ ನೋಡ್ತಿದ್ದೀರಾ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಫೀಚರ್ಸ್ ಅಂತೂ ಎಲ್ಲ ಇದೆ, ಅದ್ರ ಬಗ್ಗೆ ಇನ್ನೆಷ್ಟು ಹೇಳೋದು ಬೇಡ. ನಿಮಗೆ ಈ ಗಾಡಿ ನೋಡೋಕ್ಕೆ ಹೇಗೆ ಅನ್ನಿಸ್ತು ತಿಳಿಸ್ಕೊಡಿ. ಫಸ್ಟ್ ಈಗ ಡ್ರೈವ್ ಮಾಡಿ ಗಾಡಿ ಹೇಗಿದೆ ಅನ್ನೋದನ್ನ ನೋಡೋಣ. ಈಗ ಡ್ರೈವಲ್ಲಿ ಮೊದಲನೇ ವಿಷಯ ಏನು ನೋಟ್ ಮಾಡಬೇಕು ಅಂದರೆ, ಯೂಶ್ವಲಿ ಇ ವಿಸಲ್ಲಿ ಸೌಂಡ್ ಇರಲ್ಲ ಒಂದು. ಇನ್ನೊಂದು ನಿಮಗೆ ಓಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಇ ವಿ ಅಂತ, ಏನಕ್ಕೆಂದರೆ ತುಂಬ ಲೈಟ್ ಇರುತ್ತೆ ಎಲ್ಲ ಕಂಟ್ರೋಲ್ಸ್. ಆದರೆ ಕರ್ವ್ ಇ ವಿಲಿ ನೈಸ್ ವೇಟೆಡ್ ಆಗಿದೆ. ಈವನ್ ಥ್ರಾಟಲ್ ಫಾರ್ ಎಕ್ಸಾಂಪಲ್ ಆಕ್ಸಿಲೇಟರ್ ಪೆಡಲ್ ಕೂಡ ತುಂಬ ಈಸಿಯಾಗಿ ಮುಂದೆ ಹೋಗಲ್ಲ. ಸೊ ನಿಮ್ಗೊಂದು ಒಳ್ಳೆ ಐಸ್ ವೆಹಿಕಲ್ ಓಡಿಸಿದ್ದು ಸ್ವಲ್ಪ ಫೀಲ್ ಸಿಗುತ್ತೆ, ವಿಚ್ ಇಸ್ ವೆರಿ ಗುಡ್. ನನಗೆ ಇಷ್ಟ ಆಯಿತು. ಸೆಕೆಂಡು, ಸ್ಟೇರಿಂಗ್ ವೀಲಲ್ಲೂ ಕೂಡ ತುಂಬಾನೇ ಫೀಡ್ಬ್ಯಾಕ್ ಚೆನ್ನಾಗಿದೆ. ವೇ ಅಪ್ ಆಗುತ್ತೆ ವೆಯ್ಟ್ ಜೊತೆ, ತುಂಬ ಲೈಟ್ ಇಲ್ಲ. ಅದರಿಂದ ನಿಮ್ಗೊಂದು ಒಳ್ಳೆ ಐಸ್ ವೆಹಿಕಲ್ ಓಡಿಸಿದ್ದೆ ಫೀಲ್ ಸಿಗುತ್ತೆ, ವಿಚ್ ಈಸ್ ಒನ್ ಆಫ್ ದ ಬೆಸ್ಟ್ ಎಲಿಮೆಂಟ್ಸ್ ಈ ಗಾಡೀಲಿ ಅಂತ ಹೇಳ್ಬೋದು. ಬೇರೆದು ಇದರ ಆಕ್ಸಲರೇಷನ್ ತುಂಬಾನೇ ಚೆನ್ನಾಗಿದೆ. ನಮಗೆ 8.6 ಸೆಕೆಂಡ್ಸಲ್ಲಿ 0 to 100 ಹೋಗ್ಬೋದು ಅಂತ ಕ್ಲೇಮ್ ಮಾಡ್ತಾರೆ ಟಾಟಾ ಅವರು. ADAS ಕೂಡ ಗಾಡೀಲಿ ತುಂಬಾನೇ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಯೂಶಲಿ ಯುರೋಪಿಯನ್ ಕಾರ್ಸ್ ಅಲ್ಲಿ ಜಾಸ್ತಿ ಏನು ನೋಡ್ತೀವಿ ಅಂದರೆ ತುಂಬ ಇಂಟ್ರೂಸಿವ್ ಆಗಿರುತ್ತೆ ಸಿಸ್ಟಮು. ಬೇಗ ಬ್ರೇಕ್ ಹಿಡಿದ್ಬಿಡುತ್ತೆ, ಸಡನ್ ಆಗಿ ಬ್ರೇಕ್ ಹಿಡಿಯುತ್ತೆ. ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಅದು ಸೇಫ್ ಅಲ್ಲ. ಯಾಕಂದರೆ ಹಿಂದೆ ಇನ್ನೊಂದು ಗಾಡಿ ಇರ್ಬೋದು, ಅವ್ರಿಗೆ ಅಷ್ಟು ಬೇಗ ರಿಯಾಕ್ಟ್ ಮಾಡೋಕ್ಕಾಗ್ದಲೇ ಹಿಂದೆ ಬಂದ್ಬಿಟ್ಟು ಚಾನ್ಸಸ್ ಕೂಡ ಇರುತ್ತೆ. ಇದರಲ್ಲಿ ನಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಂಡಿಯನ್ ಕಂಡೀಷನ್ಸ್ಗೇನೆ ಮಾಡಿರೋ ಅಂತ ADAS ಅಂತ ಹೇಳ್ಬೋದು. ಯಾಕಂದರೆ ಲೇನ್ ಕೀಪ್ ಅಸಿಸ್ಟ್ ಆಗಿರಲಿ, ನೀವು ಒಂಚೂರು ಎಕ್ಸ್ಟ್ರಾ ಪ್ರೆಷರ್ ಕೊಟ್ಟರೆ ಇಮಿಡಿಯೇಟಾಗಿ ಬಿಟ್ಕೊಡುತ್ತೆ, ಇನ್ನೊಂದು ಲೈನಿಗೆ ಶಿಫ್ಟ್ ಮಾಡ್ಬೋದು. ಲೈಟ್ ವೈಬ್ರೇಷನ್ ಬರುತ್ತೆ, ಫೀಡ್ಬ್ಯಾಕ್ ಇರುತ್ತೆ, ಎಳೆಯಕ್ಕೆ ನೋಡುತ್ತೆ, ಆದರೆ ಅಷ್ಟು ಇಂಟ್ರೂಸಿವ್ ಆಗಿಲ್ಲ. ಆಮೇಲೆ ಬ್ರೇಕಿಂಗ್ ಕೂಡ ಅಂದರೆ ಸಡನ್ನಾಗಿ ಔಟ್ ಆಫ್ ದ ಬ್ರೇಕ್ ಹಿಡಿಯಲ್ಲ. ಯಾರೋ ಓಡ್ ಬಂತಿದ್ರೆ ಕರೆಕ್ಟಾಗಿ ನೋಡಿಕೊಂಡು ಬ್ರೇಕ್ ಹಿಡಿಯುತ್ತೆ ಬೇಕಾಗಿದ್ದ ಟೈಮ್ಗೆ. ಇದೆಲ್ಲ ನಮಗೆ ಕ್ವಿಕ್ಕಾಗಿ ಏನೇನು ಟೆಸ್ಟ್ ಮಾಡೋಕ್ಕಾಗುತ್ತೋ ಅದರಲ್ಲಿ ನೋಡಿದ್ದು. ADAS ಫಂಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನಮ್ಮ ಕಂಡೀಷನ್ಸಿಗೆ. ಜೊತೆಯಲ್ಲೇ ಇದರ ಸ್ಪೀಕರ್ ಸಿಸ್ಟಮ್ ಅಂತೂ ಸೂಪರ್ ಆಗಿದೆ. ಒಳಗಡೆ ಇನ್ವೇಜ್ ಲೆವೆಲ್ಸು ಕೂಡ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಆಗಿರೋದ್ರಿಂದ ನಮಗೆ ರೋಡ್ ನಾಯ್ಸ್ ಬರೋದು ಜಾಸ್ತಿ, ಆದರೆ ಇದರಲ್ಲಿ ಅಷ್ಟು ಒಳಗೆ ನಮಗೆ ಕೇಳಿ ಬರಲ್ಲ. ಸೊ ಇನ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಆದರೆ ನಾನು ಹೇಳ್ದಂಗೆ ಹಿಂದೆ ಸೀಟಲ್ಲಿ ಒಂದು ಸ್ವಲ್ಪ ಬೇಕಾಗಿದ್ದ ಅವಶ್ಯಕತೆ ಇದ್ದಂಥ ವಸ್ತುಗಳು ನಮ್ಗದಿಲ್ಲ. ಬಟ್ ಕಮಿಂಗ್ ಬ್ಯಾಕ್ ಟು ಡ್ರೈವಿಂಗ್, ಬ್ರೇಕಿಂಗ್ ಸ್ಪಾಟ್ ಆನ್. ಹೈ ಸ್ಪೀಡ್ಸಲ್ಲಿ ಲೇನ್ ಶಿಫ್ಟ್ ಮಾಡಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿ ಲೇನ್ ಚೇಂಜ್ ಆಗುತ್ತೆ. ಬಾಡಿ ರೋಲ್ ತುಂಬ ಕಮ್ಮಿ ಇದೆ, ಎಸ್ಪೆಷಲಿ ವೆಯ್ಟ್ ಕೆಳಗೆ ಜಾಸ್ತಿ ಇರೋದ್ರಿಂದ ನಿಮ್ಗೆ ಫೀಲ್ ಆಗಲ್ಲ.
ಇದೊಂದು ಒಳ್ಳೆ ಪಾಯಿಂಟ್ ಈ ಗಾಡೀಲಿ. ಹಾಗೆ 3 ಮೋಡ್ಸ್ ಕೂಡ ಬರುತ್ತೆ. ಈ 3 ಮೋಡಲ್ಲಿ ನಮಗೇನು ಬೆನಿಫಿಟ್ ಅಂದರೆ ರೇಂಜಲ್ಲಿ ನಿಮಗೆ ತುಂಬ ವ್ಯತ್ಯಾಸ ಸಿಗುತ್ತೆ. ಅಂದರೆ ಸಿಟಿ ಮೋಡಲ್ಲಿ ಕನ್ವೀನಿಯೆಂಟಾಗಿ ಓಡಿಸೋ ಥರ ಇರುತ್ತೆ, ಜೊತೆಯಲ್ಲೇ ಸ್ಪೋರ್ಟಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸಿಗುತ್ತೆ, ಅದರ ರೇಂಜ್ ಇಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ. ಕ್ರಿಸ್ಪ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಂದ ಇದರ ಫುಲ್ ಫೀಡ್ಬ್ಯಾಕ್ ನಮಗೆ ಸಿಗುತ್ತೆ. ನಮ್ಗೆ ಇಮಿಡಿಯೇಟಾಗಿ ಕ್ಲೀನಾಗಿ ರೀಡ್ ಆಗೋಂಥ ಜಾಗದಲ್ಲಿ ಕಾಣುತ್ತೆ ಎಷ್ಟು ರೇಂಜ್ ಇದೆ ಬಾಕಿ. ಜೊತೆಯಲ್ಲೇ ಇದರ ಪ್ಯಾಡಲ್ ಶಿಫ್ಟರ್ಸ್ ಏನಿದೆ ಅದರಲ್ಲಿ ರೀಜನ್ ಲೆವೆಲ್ ಇಮಿಡಿಯೇಟಾಗಿ ಈಸಿಯಾಗಿ ಶಿಫ್ಟ್ ಮಾಡ್ಬೋದು, ವಿಚ್ ಇಸ್ ವೆರಿ ಯೂಸ್ಫುಲ್. ಹೈವೇಲೆಲ್ಲ ಹೋಗ್ಬೇಕಾದ್ರೆ ನಾವು ಇಂಥ ಜಾಗದಲ್ಲಿ ಕೋಸ್ಟ್ ಮಾಡಬೇಕಾದಾಗ ರೀಜನ್ 0 ಕೂಡ ಓಡಿಸ್ಬೋದು. ಅವಾಗ ನಮಗೆ ಡಿಸ್ಟೆನ್ಸು ಕೂಡ ಜಾಸ್ತಿ ಕವರ್ ಆಗುತ್ತೆ, ಕಮ್ಮಿ ಎನರ್ಜಿ ಕನ್ಸ್ಯೂಮ್ ಮಾಡ್ತಾ. ಜಾಸ್ತಿ ಇಟ್ಟರೆ ನಿಮ್ಗೆ ಸ್ಲೋ ಡೌನ್ ಮಾಡೋ ಸಿಚುವೇಶನಲ್ಲೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಪ್ಯಾಡಲ್ ಶಿಫ್ಟರ್ಸ್ ಇರೋದ್ರಿಂದ ಅದರ ಅಡ್ವಾಂಟೇಜ್ ಏನಂದರೆ ನೀವು ಅದನ್ನು ಆನ್ ದ ಗೋ ಮಾಡ್ತಾ ಇರ್ಬೋದು, ಬ್ರೇಕ್ ಹಿಡಿಯೋ ಅವಶ್ಯಕತೆ ಇಲ್ಲ. ಸುಮಾರು ಟೈಮ್ ನೀವು ಪ್ಯಾಡಲ್ ಶಿಫ್ಟಲ್ಲಿ ರೈಟ್ 3 ಸತಿ ಕ್ಲಿಕ್ ಮಾಡಿದ್ರೆ ಲೆವೆಲ್ 3 ಹೋಗುತ್ತೆ ರೀಜನ್ನು, ಆ್ಯಂಡ್ ಗಾಡಿ ಆದಷ್ಟು ಬೇಗ ನಿಲ್ಲುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ಗುಡ್ ಫೀಚರ್ಸ್ ಡ್ರೈವ್ ವೈಸ್. ಈ ಗಾಡೀಲಿ ನಮಗೆ 2 ಬೇರೆ ಬ್ಯಾಟ್ರಿ ಪ್ಯಾಕ್ ಆಪ್ಷನ್ ಸಿಗುತ್ತೆ, ಒಂದು 45, ಇನ್ನೊಂದು 55. ಮೇಜರ್ ವ್ಯತ್ಯಾಸ ಏನು ಅಂದರೆ ಬ್ಯಾಟ್ರಿ ಪ್ಯಾಕ್ ಸೈಜ್ ಕಿಲೋವ್ಯಾಟ್ ಅವರ್ ಅಂತ ಏನು ಹೇಳ್ತೀವಿ ಅದ್ರ ಡಿಫ್ರೆನ್ಸ್ ಬರುತ್ತೆ. ಜೊತೆಯಲ್ಲೇ ಮೋಟರ್ ಸ್ಟೇಟ್ ಆಫ್ ಟ್ಯೂನು ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ನಿಮಗೆ 45ಅಲ್ಲಿ 150 PS ಪವರ್ ಹಾಗೂ 215 Nm ಟಾರ್ಕ್ ಬರುತ್ತೆ. 55ಅಲ್ಲಿ ನಿಮಗೆ 167 PS ಹಾಗೂ 215 Nm ಟಾರ್ಕಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆದರೆ PS ಆಫ್ ಪವರ್ ಔಟ್ಪುಟ್ ಏನಿದೆ ಅದರಲ್ಲೊಂದು 17 PS ಡಿಫ್ರೆನ್ಸ್ ಬರುತ್ತೆ. ರೇಂಜಲ್ಲೂ ಕೂಡ ಒಂದು ವ್ಯತ್ಯಾಸ ಏನು ಅಂದರೆ ಸ್ಮಾಲರ್ ಪ್ಯಾಕಲ್ಲಿ ನಿಮಗೆ 502 ಕಿಲೋಮೀಟರ್ ರೇಂಜ್, ಇದು ARAI ಕ್ಲೇಮ್ MIDC ಟೆಸ್ಟಿಂಗಲ್ಲಿ. ಅದೇ 55 ಕಿಲೋವ್ಯಾಟ್ ಅವರಲ್ಲಿ ನಿಮಗೆ 585 ಕಿಲೋಮೀಟರ್ ಕ್ಲೇಮ್ ಮಾಡೋದು. ಆದರೆ ಕ್ಲೇಮ್ ನಂಬರ್ಸ್, ಈ ಲ್ಯಾಬ್ ಟೆಸ್ಟೆಡ್ ನಂಬರ್ಸ್ ಇಂಥ ರಿಯಲ್ ವರ್ಲ್ಡ್ ನಂಬರ್ಸ್ ಬೇಕು. ಹೊಸ ಕಾರ್ ಆಗಿರೋದ್ರಿಂದ ಟಾಟಾ ಅವರೇ ಇದನ್ನು ರಿಯಲ್ ವರ್ಲ್ಡ್ ಟೆಸ್ಟ್ ಮಾಡಿ ನಮಗೊಂದು ಫಿಗರ್ ಕೊಟ್ಟಿದ್ದಾರೆ. ನಾರ್ಮಲ್ 45 ಕಿಲೋವ್ಯಾಟ್ ಅವರಲ್ಲಿ 350 ಕಿಲೋಮೀಟರ್ಸ್ ಹಾಗೂ ದೊಡ್ಡ 55 ಕಿಲೋವ್ಯಾಟ್ ಅವರಲ್ಲಿ 425 ಕಿಲೋಮೀಟರ್ಸ್ ಅಂತ ಕ್ಲೇಮ್ ಮಾಡ್ತಾರೆ. ಇದು ತುಂಬ ರಿಯಲಿಸ್ಟಿಕ್ ಆಗಿದೆ ನಂಬರ್ಸು, ಇವರ ಬೇರೆ ಕಾರ್ಗಳಲ್ಲೂ ನಾವು ಇದು ನೋಡಿದ್ದೀವಿ. ಸೊ ಆ ಲೆಕ್ಕದಲ್ಲಿ ಇದನ್ನು ಕನ್ಸಿಡರ್ ಮಾಡಿದ್ರೆ ದಿಸ್ ಆಫರ್ಸ್ ರಿಯಲಿ ಗುಡ್ ರೇಂಜ್ ಈ ಪ್ರೈಸ್ ಪಾಯಿಂಟ್ಗೆ. ಅಗೇನ್ ಪ್ರೈಸ್ ನಾನು ಹೇಳಿದ್ದೆ 17.5 ಲಕ್ಷದಿಂದ ಶುರುವಾಗುತ್ತೆ ಎಕ್ಸ್ ಶೋರೂಮು. ಟಾಪ್ ಎಂಡ್ ಬರಬೇಕಾದ್ರೆ ವಿತ್ ಆಲ್ ದ ಫೀಚರ್ಸ್, ಬೆಲ್ಸ್ ಅಂಡ್ ವಿಸಲ್ಸ್ ಆ್ಯಂಡ್ 55 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ನಿಮಗೆ ಈ ಗಾಡಿ 22 ಲಕ್ಷಕ್ಕೆ ಎಕ್ಸ್ ಶೋರೂಮ್ ಸಿಗುತ್ತೆ. 5% ಆ್ಯಡ್ ಮಾಡಿದ್ರೆ ನಿಮ್ಗೆ ಆನ್ ರೋಡ್ ಪ್ರೈಸ್ ಗೊತ್ತಾಗುತ್ತೆ. ಸೆಗ್ಮೆಂಟ್ ರೀಡಿಫೈನಿಂಗ್ ಅಂತ ತುಂಬ ಯೂಸ್ ಮಾಡೋದು ಕೇಳಿರ್ತೀರ. ಈಗಾಗಲ್ಲ, ಸೆಗ್ಮೆಂಟ್ ಡಿಫೈನಿಂಗ್ ಫೀಚರ್ಸ್ ಅಂತಾನೆ ಹೇಳೋಣ, ಎಸ್ಪೆಷಲಿ ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ರೀಸೆಂಟಾಗಿ ಸಿಟ್ರೋನ್ ಅವ್ರದ್ದು ಬಸಾಲ್ಟ್ ಕೂಡ ಬಂದಿದೆ, ಅದು SUV ಕೂಪೇನೆ, ಆದರೆ ಅದೊಂದು ಐಸ್ ವೆಹಿಕಲ್ ಆಗಿರೋದ್ರಿಂದ ಇದನ್ನು, ಈ EVನ ನಾವು ಒಂದು ಸೆಗ್ಮೆಂಟ್ ಡಿಫೈನಿಂಗ್ ವೆಹಿಕಲ್ ಅಂತಾನೆ ಹೇಳೋಣ. ಈ ಸೆಗ್ಮೆಂಟಲ್ಲಿ ಏನು ನಿಮಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂದರೆ ಹಿಂದೆ ಬೂಟ್ ಸ್ಪೇಸ್ ಜಾಸ್ತಿ ಓಪನ್ ಅಪ್ ಆಗುತ್ತೆ, ಸ್ವಲ್ಪ ಡಿಸೈನ್ ಆ ಶಿಲೋಯೆಟ್ ಬಾಡಿದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಬುಚ್ ಆ್ಯಂಡ್ ಮಾಚೋ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈಗ ನೀವು ಈ ಗಾಡಿನ ತಗೋಬೋದಾ, ಯಾವ ಗಾಡಿ ಕಂಪೇರ್ ಮಾಡ್ತೀರಾ ಅದನ್ನು ನಮಗೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ಜೊತೆಯಲ್ಲೇ ಇದರ ಚಾರ್ಜಿಂಗ್ ಬಗ್ಗೆ ಕ್ವಿಕ್ಕಾಗಿ ಹೇಳ್ತೀನಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದರ ಚಾರ್ಜಿಂಗ್ ಟೈಮ್ಸ್. ಸೊ ನಮಗೆ ಇದರಲ್ಲೊಂದು CCS2 ಚಾರ್ಜಿಂಗ್ ಡಾಕ್ ಬರುತ್ತೆ. 3 ಥರದ ಚಾರ್ಜಿಂಗ್ ಆಪ್ಷನ್ ಇದೆ. ಒಂದು 15 ಆಂಪ್ ಸಾಕೆಟ್, ಇದು ಪೋರ್ಟೇಬಲ್, ನೀವು ಕಾರಲ್ಲಿ ಕ್ಯಾರಿ ಮಾಡ್ಬೋದು, ಮುಂದೆ ಫ್ರಂಕಲ್ಲಿ ಇಟ್ಕೋಬೋದು. ಇನ್ನೊಂದು 7.2 ಕಿಲೋವ್ಯಾಟ್ AC ವಾಲ್ ಬಾಕ್ಸ್ ಅಂತ ಬರುತ್ತೆ. ಇದು AC ಚಾರ್ಜರ್ ಮನೆಯಲ್ಲಿ ಫಿಟ್ ಮಾಡಿಸ್ಬೋದು ಪರ್ಮನೆಂಟ್ ಆಗಿ, ನೀವು ಜಸ್ಟ್ ಹೋಗಿ ಪ್ಲಗ್ ಇನ್ ಮಾಡಬೇಕು. ಇದರದ್ದು ಯೂನಿಟ್ಟು ಬರುತ್ತೆ, ಇದು ಗಾಡಿ ಜೊತೆ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೊಂದು DC ಫಾಸ್ಟ್ ಚಾರ್ಜಿಂಗ್, ನಿಮಗೆಲ್ಲ ಹೊರಗಡೆ ಚಾರ್ಜ್ ಮಾಡ್ಕೊಳ್ತೀವಲ್ಲ ಅದು. ಸೊ DC ಫಾಸ್ಟ್ ಚಾರ್ಜಿಂಗಲ್ಲಿ ನಮ್ಮ 55 ದೊಡ್ಡ ಬ್ಯಾಟ್ರಿ ಪ್ಯಾಕಿಗೆ 40 ಮಿನಿಟ್ಸಲ್ಲಿ 10 to 80% ಚಾರ್ಜ್ ಆಗುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಆಮೇಲೆ 40 ಮಿನಿಟ್ಸಲ್ಲಿ ಸೇಮ್ ಚಾರ್ಜಿಂಗ್ ನಿಮಗೆ ಸ್ಟೇಟಸ್ ಸಿಗುತ್ತೆ. ಆದರೆ ಇದಕ್ಕೊಂದು 60 ಕಿಲೋವ್ಯಾಟ್ ಚಾರ್ಜರ್ ಇದ್ದು ಸಾಕು 45 ವೇರಿಯಂಟಿಗೆ. ಜೊತೆಯಲ್ಲೇ ನಿಮಗೆ AC ಫಾಸ್ಟ್ ಚಾರ್ಜಿಂಗ್ ಮನೆಯಲ್ಲಿ ಏನು ವಾಲ್ ಬಾಕ್ಸ್ ಹಾಕಿರ್ತೀರ ಅದರಲ್ಲಿ 55 ವೇರಿಯಂಟು 7.9 hours ಅಂದರೆ ಆಲ್ಮೋಸ್ಟ್ 8 hours 10%ಇಂದ ಫುಲ್ 100%ವರೆಗೂ ಚಾರ್ಜ್ ಆಗುತ್ತೆ, ಅಂದರೆ ಓವರ್ ನೈಟ್. ಅದೇ 45 ವೇರಿಯಂಟಿಗೆ ನಿಮಗೆ 6.5 hours
10 ಇಂದ 100% ಚಾರ್ಜ್ ಆಗುತ್ತೆ. ಆಮೇಲೆ ನಮ್ಮ ನಾರ್ಮಲ್ 15 ಆ್ಯಂಪ್ ಸಾಕೆಟಲ್ಲಿ ತುಂಬಾ ಜಾಸ್ತಿ ಟೈಮ್ ತೊಗೊಳುತ್ತೆ. 21 hours 55 ವೇರಿಯಂಟಿಗೆ ಹಾಗೂ 17.5 ಗಂಟೆ 45 ವೇರಿಯಂಟಿಗೆ. ಇದು ಒಂದು ಬ್ಯಾಕಪ್ ಚಾರ್ಜಿಂಗ್ ಆಪ್ಷನ್ ಥರ ಇಟ್ಕೋಬೋದು, ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ಸ್ವಲ್ಪ ಜ್ಯೂಸ್ ಅಪ್ ಮಾಡೋಕ್ಕೆ. ಬಟ್ ಬೆಸ್ಟ್ ನಿಮ್ಮ ಹೋಮ್ ವಾಲ್ ಬಾಕ್ಸ್ 7.2 kW ಆರ್ ಫಾಸ್ಟ್ ಚಾರ್ಜಿಂಗ್ ಔಟ್ಸೈಡ್. ಆದರೆ ಒಂದು ವಿಷಯ ನೆನ್ಪಿಟ್ಕೋಬೇಕು, ಒಂದು 3 ಫಾಸ್ಟ್ ಚಾರ್ಜಿಂಗ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಸೈಕಲ್ ನಮ್ಮ ಮನೆಯಲ್ಲಿರೋ ನಾರ್ಮಲ್ ಚಾರ್ಜರಲ್ಲಿ ಮಾಡಬೇಕು. ಇದರಿಂದ ಬ್ಯಾಟ್ರಿ ಲೈಫ್ ಕೂಡ ಜಾಸ್ತಿ. ಸೊ ಈಗ ಈ ಗಾಡಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನು ಅನ್ಸುತ್ತೆ ಈ ಗಾಡಿ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಈ ಗಾಡಿ ವರ್ತಾ ತಗೊಳ್ಳೋದು ನೀವೇನಾದ್ರು ಕನ್ಸಿಡರ್ ಮಾಡ್ತಿದ್ರೆ ನಿಮ್ಮ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಏನಿತ್ತು, ಇದೇನಾದರೂ ಇನ್ನೂ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರಾ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು